ನಾವು ಹೊತ್ತ 11-12 ಮೈಲಿವರೆಗೆ ಹೋಗ್ತಿದ್ದೇವೆ. 12 ಮೈಲ್ ಅಂದ್ರೆ ಸಾಮಾನ್ಯ 12 ಕಿಲೋಮೀಟರ್. ಹೊರಗೆ ಹೋಗ್ಲಿಕ್ಕಿಲ್ಲ. ಕಲಾವಿದ್ರು ಬಣ್ಣದಲ್ಲಿ ಹೊರಗೆ ಹೋಗ್ಲಿಕ್ಕೆ ಹಾಗಾಗಿ ಗಣಪತಿ ಪೆಟ್ಟಿಗೆಗೆ ಸಹಾಯಕರಾಗಿ ಮತ್ತೊಬ್ಬರು ಬೇಕು. ಅದು ದೋಣಿಗೆ ಹಾಕಿ ದೋಣಿಯಿಂದ ಆಚೆಗೆ ಹೋಗ್ಬೇಕು. ಅದು ನಮ್ದೇ ಕೈ ದುಡ್ಡು. ಇದನ್ನ ನಾವು ದೂರ ನಾವು ಸಾವಾಗ ಇದಾಗಿ ಸಾಯ್ತೇವೆ, ಗ್ಯಾರಂಟಿ. ಇವರೆಲ್ಲ ನಡ್ಕೊಂಡು ಹೋಗೋದು ನಿಮ್ ಕಣಿದರಿಗೆಲ್ಲ ಹೆಜ್ಜೆ ಹಾಕಿ ಕೊಡ್ತಾವ. ಹೌದಾ? ನಡ್ಕೊಂಡು ಹೋಗುವಾಗ ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ಪ್ರಭಾಕರ್ ಶೆಟ್ಟಿ ಬೇಳಂಜೆ, ಯಕ್ಷಗಾನ ಕಲಾವಿದ, ಮಂದಾರ್ತಿ ಮೇಳ, ಒಡ್ಡೋಲಗ, ಯಕ್ಷ ಜೀವನಾನುರಾಗ. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಕಲಾ ಬದುಕಿನ ಆಂತರ್ಯ. ಇಂದು ನಮ್ಮೊಂದಿಗೆ ಗಣಪತಿ ಪೆಟ್ಟಿಗೆ ಅಂದ್ರೆ ನೇಪಥ್ಯ ಕಲಾವಿದರು ನರಸಿಂಹ ಮಡಿವಾಳ ಮಂದಾರ್ತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸುಮಾರು 50 ವರ್ಷ ತಿರುಗಾಟದ ಅನುಭವ ಹೊಂದಿರುವ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ತೆ. ನಮಸ್ತೆ. ಹೇಳಿ ನರಸಿಂಹಣ್ಣ, ನಿಮ್ಮ ಬಾಲ್ಯದ ಜೀವನ, ತಿರುಗಾಟದ ಅನುಭವ. ಮೊದಲ ಬಾಲ್ಯದ ಜೀವನ ನಮ್ಮ ತಂದೆ ತಾಯಿ ಇಬ್ರು, ಅವ್ರಿಗೆ 5 ಜನ ಗಂಡು ಮಕ್ಕಳು. ಅವ್ರು ನಮ್ಮ ಸಾಕುವೆ ಕಷ್ಟ ಆಗಲಿಕ್ಕೆ ಕಷ್ಟದಿಂದ ಹಂಗೆ ಶಾಲೆಗೆಲ್ಲ ಕಲಿಸಿದ್ದಾರೆ. ನಮ್ಮ 5 ಜನ ನಾವು ಇಬ್ರು ವಿದ್ಯೆ ಕಲಿಯಲೇ ಇಲ್ಲ. ಮತ್ತೆ 3 ಜನ ವಿದ್ಯಾವಂತರಾಗಿದ್ದಾರೆ. ಹಾಗೆ ಅದ್ರ ಮೇಲೆ ನಾವು ನಮ್ಗೆ ಪೆಟ್ಟೆಲ್ಲ ಹೊಡೆದ ನಮ್ಮ ತಂದೆಯವರು. ಶಾಲೆಗೆ ಹೋಗ್ಲಿಲ್ಲ, ಹಾಗಾದ್ರೂ ಶಾಲೆಗೆ ಹೋಗ್ಲಿಲ್ಲ. ನಮ್ಗೆ ವಿದ್ಯೆ ಬರ್ಲಿಲ್ಲ. ಕಾಲದಲ್ಲಿ ಕಷ್ಟ ಇದ್ರು ಕಲಿಸುವ ಮನಸ್ಸು ಅವರಿಗಿತ್ತು, ನೀವು ಹೋಗ್ಲಿಲ್ಲ. ಆಗ್ಲಿ, ನಮ್ಗೆ ವಿದ್ಯೆ ತಲೆ ಹೋಗ್ಲಿಲ್ಲ. ಅದ್ರ ಮೇಲೆ ಯಾರ ಮನೆ ದಾನ ಮೆಣಸಕ್ಕೆ ಹೋದೆ ಕೆಲಸಕ್ಕೆ. ಅಲ್ಲಿ HDಕ್ಕೆಲ್ಲ ಕೊಡ್ತಿದ್ರು, ತಂದು ನಾವು ಸಂಸಾರವನ್ನು ಮಾಡ್ತಿದ್ವಿ. ಅದ್ರ ಮೇಲೆ ಯಾರ ಮನೆ ಜಾಗದಲ್ಲಿ ಇರುದು ನಾವು ಆಗಲಿಕ್ಕೆ. ನಾವು ಅವ್ರ ಮನೆ ಕೆಲ್ಸಕ್ಕೆ ಹೋದಿದ್ರೆ 2 ಬಿಸಾಕ್ತೇನೆ ಬೋಳಿ ಮಗನ ಹಾಗೆ ಅಂತ ಇದೆಲ್ಲ ಹೇಳ್ತಿದ್ವಿ. ಅದರಲ್ಲಿ ನಾವು ಕಷ್ಟದಲ್ಲಿ ಅವ್ರ ಜಾಗದಲ್ಲಿ ಕಷ್ಟದ ದಿನಗಳು. ಹೇಳಿ, ದನ ಮೇಯಿಸ್ಲಿಕ್ಕೆ ಹೋದ್ರಿ ನೀವು? ಹೋಗಿ ನಾವು ಅವ್ರು ಕೊಟ್ಟಂತ 6 ಕಾಸು ತಂದು ನಮ್ಮ ತಂದೆಯವರಿಗೆ ಕೊಟ್ಟಿದ್ದೇವೆ. ಕೊಟ್ಟದ ಮೇಲೆ ನಾವು ಬಲ ಆದೇವಿ. ಬಲ ಆಗಿ ಮತ್ತೆ ಹೀಗೆ ಸುಮ್ಮನೆ ಯಾರ ಮನೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಕಡೆಗೆ ನಮ್ಮ ತಮ್ಮರ ಇದು ರೂಮನ್ನು ರಘುರಾಮ್ ಮಡಿವಾಳ ಸ್ವಲ್ಪ ಬಲ ಆದ, ಸ್ವಲ್ಪ ವಿದ್ಯೆ 5ನೇ ಕ್ಲಾಸ್ ಎಲ್ಲ ಕಲ್ತ. ನಮ್ಮ ಅಣ್ಣ ಅದ ನೀನು ಕಲಿಯಲಿಕ್ಕೆ ಬಾರಿ ಹುಷಾರಿದ್ದೆ, ಕಲಿ ಅಂತ ಹೇಳ. ಇಲ್ಲ, ನಾ ಕಲಿಯೋದು ನಾವು 4 ಯಕ್ಷಗಾನಕ್ಕೆ ಹೋಗುದು ಅಂತ ಯಕ್ಷಗಾನಕ್ಕೆ ಹೋದ. ನಮ್ಮ ಅಪ್ಪ ಹೊಡೆದು ಎಲ್ಲ ನೋಡಿ, ನಾಳಕ್ಕೆ ಬರೋದೇ ಬೇಡ ಅಂತ. ಉಡುಪಿ ಬಸವಣ್ಣ ಇದ್ದ ವರ್ಷ ಮುಂದರ್ತಿ ಮಾಡಿದಾಗ ಕೊಡ್ತಾನೆ, ಹೊಡಿಬೇಡ, ಒಳ್ಳೆ ಕಲಾವಿದ ಆಗ್ತಾನೆ ನೋಡು, ಮೇಳಕ್ಕೆ ಬರ್ಲಿ ಅಂದ್ರು. ಅದ್ಮೇಲೆ ಹೊಡೆದು ಕೈ ಮಾಡಿ ನಮ್ಮ ತಂದೆ ಕೈ ಮಾಡಿದಲ್ಲಿ ಇದ್ದು ಸ್ವಲ್ಪ ಇದರಲ್ಲಿ ಈರ್ಭದ್ರ ನಾಯಕರು ಉಡುಪಿಯಲ್ಲಿ ಕೇಂದ್ರ ಆಯ್ತು. ಕೇಂದ್ರಕ್ಕೆ ಹೋಗಿ ಹೆಜ್ಜೆ ಎಲ್ಲ ಕಲ್ತ. ಅದ್ರ ಮೇಲೆ ಇಲ್ಲಿ ಮಾವಿನಕಟ್ಟೆ ಮೇಳಕ್ಕೆ ಹೋದ. ಮಾವಿನಕಟ್ಟೆ ಮೇಳಕ್ಕೆ ಹೋಗುವಾಗ ನಾ ಹೇಳಿದೆ, ನಂಗೆ ಇಲ್ಲೆಲ್ಲ ಕೆಲಸ ಮಾಡಿ ಸಾಕೈತಿ ಮನೆ, ನಾ ಮತ್ತೆ ಮೇಳಕ್ಕೆ ಒಬ್ಬ ಶೆಟ್ಟು ಮನೆಗಿದ್ದೆ. 15 ರೂಪಾಯಿ ಸಂಬಳ ಕೊಡ್ತಿದ್ದೆ ತಿಂಗ್ಳಿ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 8-9 ಗಂಟೆ ಕೆಲಸ ಬರುವಾಗ ಅಷ್ಟು ಬಯಸ್ಕೊಂತ ನಾವು ಕೆಲಸ ಬೇಡ ಅಂತ ಬಿಟ್ಟು ನಾನು ಮಾವಿನಕಟ್ಟೆ ಮೇಳಕ್ಕೆ. ಯಾವ ಕೆಲಸಕ್ಕೆ ಹೋದ್ರಿ? ಈ ಪೆಟ್ಟಿಗೆ ಬರ್ಲಿಕ್ಕೆ. ಆಗಲಿ ಗಣಪತಿ ಪೆಟ್ಟಿಗೆ ನಾವು ಹೋಗ್ಲಿಲ್ಲ. ಅಣ್ಣವರು ಪೆಟ್ಟಿಗೆ ಮಾವಿನಕಟ್ಟೆ ಅಲ್ಲಿ ಪೆಟ್ಟಿಗೆ ಹೊಡ್ತಿದ್ವಿ. ಗಾಡಿ ಏನಿಲ್ಲ, ಮಾವಿನಕಟ್ಟೆ ಗಾಡಿ ಇಲ್ಲ. ಒಂದು ಆಟವನ್ನು ಮುಗಿಸಿ ಅಲ್ಲಿಂದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಮತ್ತೊಂದು ಹೋಗ್ಬೇಕು.
ಹೋಗಿ ಮಾಡಿ ಮತ್ತೆ ಮೂರನೇ ಪೆಟ್ಟಿಗೆ ಮತ್ತೊಂದು ಮತ್ತೊಂದು ಭಾರಿ ಕಷ್ಟ. ಭಾರಿ ಕಷ್ಟ. ಅಂದ್ರೆ ನಾವು ಪೆಟ್ಟಿಗೆಲ್ಲ ಇಳಿಸಿದ ಮೇಲೆ ತಾಳ್ಬಂದೆಲ್ಲ ಹಾಕಿ ಅದ್ರ ಮೇಲೆ ಪಡಿಕೆ ಸಾಮಾನು ಕೊಡು ಆಗ್ಲಿಕ್ಕೆ. ಅಲ್ಲಿವರಿಗೆ ಸಾಮಾನು ಬಿಡಕ್ ಬಂದ್ಬಿಡ, ಯಾವ್ದು ಅಡಿಗೆ ಸಾಮಗ್ರಿ ಯಾವ್ದು ಇಲ್ಲ. ಇಲ್ಲ ಇಲ್ಲ. ಅದ್ರ ಮೇಲೆ ನಾವು ಅಡಿಗೆ ಮಾಡಿ ಊಟ ಮಾಡಿ ಮಲ್ಗೋದು ಗಂಟೆ ಆಗತ್ತೆ. ಮತ್ತೆ ಸಾಯಂಕಾಲ ಎದ್ಕೊಂಡು ಹೋಗ್ಬೇಕು. ಈಗ 8 ಗಂಟೆ ಪೂಜಾ, ಬೆಳಗರಿಗೆ ಆಟ, ಬೆಳಗಿನ ತನಕ ಆಟ, ಬೆಳಗಿನ ತನಕ ಮಾವಿನಕಟ್ಟೆ ಹೋಗಿ ಮುಂದೆ. ಸಾಮಾನ್ಯ ಎಷ್ಟು ದೂರ ಎಲ್ಲ ಪೆಟ್ಟಿಗೆ ಎಲ್ಲ ಹೊತ್ಕೊಂಡು ಹೋಗಿದ್ರಿ ನೀವು? ನಾವು 11-12 ಮೈಲಿವರೆಗೆ ಹೋಗ್ತಿದ್ದೀವಿ. 12 ಮೈಲ್ ಅಂದ್ರೆ ಸಾಮಾನ್ಯ 12 ಕಿಲೋಮೀಟರ್ ಒಂದು ಕಿಲೋಮೀಟರ್ ನಮ್ಗೆ ಗೊತ್ತಿಲ್ಲ. ಈಗ ಕಿಲೋಮೀಟರ್ ಈಗ ಆಗಿದ್ ಬಿಡಿ, ಈಗ ಆಗಿದ್ದು. ಹೌದು ಹೌದು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊತ್ಕೊಂಡೇ ಹೋಗುದು. ಸಾಮಾನ್ಯ ಎಷ್ಟು ವರ್ಷ ಅದು ಹೊತ್ಕೊಂಡು ತಿರುಗಾಟ ಮಾಡಿದ್ದೀರಿ? ಮಾವಿನಕಟ್ಟೆಯಲ್ಲಿ ಒಂದೇ ವರ್ಷ. ಮಾವಿನಕಟ್ಟೆಯಲ್ಲಿ 1 ವರ್ಷ. ಅಲ್ಲಿಂದ ವಕೀಲರು ಮತ್ತೆ ಮುತ್ತೈದರು ಮೇಳ ಬೈಸ್ಕೊಂಡು ಮಂದಾರ್ತಿ ಬಂದೆ. ಮಂದಾರ್ತಿ ಬಂದು ಪೆಟ್ಟಿಗೆ ಹೋಲಿಕೆ ಬಂದದ. ಮಂದಾರ್ತಿಯಲ್ಲಿ ಪೆಟ್ಟಿಗೆ. ನಮ್ ತಂದೆಯವರು ಗಣಪತಿ ಪೆಟ್ಟಿಗೆ ಆಗಲ್ಲ ಮಂದಾರ್ತಿ. ಹೆಸರು ಅವ್ರದ್ದು ಕುಷ್ಟಮಡಿ ಒಳ್ರು. ಅವರು ಗಣಪತಿ ಪೆಟ್ಟಿಗೆ ಮಾಡ್ತಿದ್ರು. ಕಡೆಗೆ ಈ ಕಲಾವಿದೆಲ್ಲ ಬಣ್ಣ ಹಾಕೊಂಡು ಕ್ಯಾಂಟೀನ್ ಎಲ್ಲ ಇತ್ತು, ಚಹಾ ಹೋಟ್ಲ್ ಇದ್ದಿತ್ತು. ಹೌದು, ಚಹಾ ಹೋಟ್ಲಿಗೆ ಹೋಗ್ತಾರೆ ಅಂತ ಈ ಮುತ್ತೈದೆಯವರು ಕಲಾವಿದ ಬಣ್ಣ ಹಚ್ಕೊಂಡ್ ಅಲ್ಲಿಗೆಲ್ಲ ಹೋಗ್ಬಾರ್ದು, ಅವ್ರಿಗೆ ಮತ್ತೊಬ್ಬ ಗಣಪತಿ ಪೆಟ್ಟಿಗೆ ಬೇಕಂತ ನನ್ನ ಅಪ್ಪನೊಟ್ಟಿಗೆ ಗಣಪತಿ ಪೆಟ್ಟಿಗೆ ಕೆಲ್ಸಕ್ಕೆ ಹಾಕರು. ಕಲಾವಿದರು ಹೆರ್ಗೋ ಒಪ್ಪಿಗಿಲ್ಲ. ಕಲಾವಿದ್ರು ಬಣ್ಣದಲ್ಲಿ ಹೊರಗೆ ಹೋಗ್ಲಿಕ್ಕೆ, ಹಾಗಾಗಿ ಗಣಪತಿ ಪೆಟ್ಟಿಗೆಗೆ ಸಹಾಯಕರಾಗಿ ಮತ್ತೊಬ್ರು ಬೇಕು. ಅವ್ರಿಗೆ ಏನ್ ಬೇಕು ವ್ಯವಸ್ಥೆ ಮಾಡಿಕೊಡುವವರು. ನಾವ್ ವ್ಯವಸ್ಥೆ ನೀವು ದುಡ್ಡು ಕೊಡ್ಬೇಕು, ಅವ್ನು ತಂದು ಕೊಡ್ಬೇಕು. ಹೌದೌದು, ಅದೇ ಅಲ್ಲಿ ಹೊರಗಿನಿಂದ ತಂದು ಕೊಡೋದು. ಸರಿ. ಮತ್ತೆ ಹೋಗಿ ತಕೊಂಬ ಸಂಬಳ ಇಲ್ಲ. ಹೌದು, ಈಗ ಸಂಬಳ ಇಲ್ಲ. ಪ್ರಥಮ ವರ್ಷದ ತಿರುಗಾಟ ಮಾವಿನಕಟ್ಟೆಯಲ್ಲಿ ಎಷ್ಟು ಸಂಬಳಕ್ಕೆ ಹೋಗಿದ್ರಿ ನೀವು? ನಾವು 10 ರೂಪಾಯಿ ಸಂಬಳಕ್ಕೆ ಹೋಗಿದ್ವಿ. 10 ರೂಪಾಯಿ ಸಂಬಳ. ಅಲ್ಲಿ ಮಂದಾರ್ತಿ ಇಲ್ಲ 15 ರೂಪಾಯಿ ಸಂಬಳ ಮಾಡಿ, 15 ರೂಪಾಯಿ ಸಂಬಳ ತಿಂಗಳಿಗೆ. ಅಲ್ಲಿ ನಾವು ಹೊರೆ ಹೊತ್ಕೊಂಡು ಹೋಗುವಾಗ ನಾವು ನಮ್ ಖರ್ಚಿನಲ್ಲೇ ಕುಡಿಬೇಕು, ಚಾ ತಿಂಡಿ ಎಲ್ಲ. ಊಟವನ್ನು ಬಿಡೋದ್ರಲ್ಲಿ ಹೋಗ್ತದೆ ಅಷ್ಟೇ. ಎಲ್ಲ ನಿಮ್ಮ ಖರ್ಚಿನಲ್ಲಿ? ನಮ್ ಖರ್ಚಿನಲ್ಲಿ. ಆಗಲಿಕ್ಕೆ ಒಂದು ಕಾಫಿ ತಿಂಡಿ ಎಲ್ಲ ಇಲ್ಲ. ಮಂದಾರ್ತಿ ಬಂದು ಕಾಫಿ ತಿಂಡಿ ಖರ್ಚೆಲ್ಲ ನಿಮ್ಮ ನಮ್ದೇ ಖರ್ಚಿನ ಹೋಗ್ಬೇಕು. 15 ರೂಪಾಯಿ ಸಂಬಳ. ವ್ಯವಸ್ಥೆ ಕಡಿಮೆ ಇತ್ತು, ಎಂತದ್ದು ಇಲ್ಲ ಅಲ್ಲ. ಮತ್ತೆ ಈ ಮನೆ ಟೆಂಟು ಗಿಂಟೆಲ್ಲ ಇಲ್ಲ, ಎಂತ ಇಲ್ಲ. ಮನೆಯಲ್ಲಿ ಕುತ್ಕೊಂಡು ಕಲಾವಿದ ವೇಷ ಮಾಡ್ಬೇಕು. ಚೌಕಿ ಇಲ್ಲ, ಆಟದ ಮನೆ ಚೌಕಿ ಎಲ್ಲ ಮಾಡಿಕೊಡ್ಬೇಕು. ಮೇಳದಲ್ಲಿ ಎಷ್ಟು ಜನ ಇದ್ರು? ಅದಕ್ಕೆ ನಾವು ಹೊರೆಯವರು 11 ಜನ ಹೊರೆಯವರು. 11 ಜನ ಹೊರೆಯವರು. ಕಲಾವಿದ್ರು 20-22 ಜನ. 22 ಜನ. ಕಪ್ಪು ಡಸ್ಕಿ ಕೆಂಪು ಡಸ್ಕಿ ಹಾಕಿ ಭಾರಿ ವರ್ಷದ ಹಿಂದೆ. ಅದಕ್ಕೆಲ್ಲ 7 ವೇಷ, 7 ಇರಲಿಲ್ಲ, ಒಂದೊಂದೇ 2ನೇ ವೇಷ. ಒಂದೊಂದು 2ನೇ ವೇಷ. ಹಾಸಿಗಾರ ಒಬ್ಬರೇ. ಮುಖ್ಯ ವೇಷ, ಸಖಿಸ ವೇಷ, ಎಷ್ಟು ಪೀಠಿಗೆ 2. ಆಗ ಕ್ಯಾದಿಗೆ ಮಂದಲಿಯೋ ಅಥವಾ ಮುಂಡಾಸು ಕಟ್ಟುವುದು ಅಟ್ಟೆಯಿಂದ ಕಟ್ಟಬೇಕು. ಸಾಮಾನ್ಯ ಎಷ್ಟು ಅಟ್ಟೆಯನ್ನ ಇಟ್ಟು ನೀವು ಮುಂಡಾಸೆಲ್ಲ ಕಟ್ಟಿದ್ರಿ? ಜೋರಾಟಕ್ಕೆ 10, 15, 20 ಅಟ್ಟೆ ಇಟ್ಟಿದ್ವಿ. 20 ಅಟ್ಟೆ. ಒಂದು ಹಿಂದಿನಿಂದ ಒಂದು ಕುರ್ಚಿ ಇಟ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಅಟ್ಟೆ ಕಟ್ಟಿಬಿಟ್ಟಿವಿ. ಆಮೇಲೆ ಹುಲ್ಗಡಿಯಿಂದ ಲಾರಿ ಎಲ್ಲ ಹಾಕಿ ಜರಿಗೋಟೆಲ್ಲ ನಾವೇ ಹಾಕ್ತಿದ್ದೇವೆ. ಈಗ ಪೂರ್ಣ ಬದಲಾಗಿ ಒಂದು ಬೆಣ್ಣಿನ ಆಗಿದೆ. ಕಟ್ಟಿ ಬಟ್ಟಿಗೆಲ್ಲ ಸುಖ, ಎಷ್ಟೋ ಸುಖ. ಹಿಂದಿನ ಹಾಗೆ ಹಿಂದಿಲ್ಲ. ಒಂದು ಮತ್ತೊಂದು, ಹಿಂದೆ ನೀವು ಯಾವ ಕಲಾವಿದ್ರ ಜೊತೆಗೆ ತಿರುಗಾಟ ಮಾಡಿದ್ದೀರಿ? ನಾವು ಫಸ್ಟ್ ತಿರುಗಾಟ ಉಡುಪಿ ಬಸವನಾಯಕ ಮಂದಾರ್ತಿ. ಇಲ್ಲಿಂದ ಶುರು ಮಾಡುವ. ಮಾವಿನಕಟ್ಟೆ ಪೇರೂರು ರಾಮಣ್ಣ, ಬಂಡಾರ್ ಬಸವಣ್ಣ, ಮತ್ತೆ ಇವರು ಜಮುನಗಿರಿ ಸೇನಣ್ಣ, ಶಿವೇಶತೆ, ಇವರೆಲ್ಲ ಇದ್ದಿದ್ದಾರೆ. ಮಂದಾರ್ತಿಗೆ ಬಂದ ಮೇಲೆ ಉಡುಪಿ ಬಸವನಾಯಕರು, 20 ನಾಯಕರು ನಾವು ತಿರುಗಾಟ ನಮ್ಮ ತಂದೆಯವರು ಮಾಡಿದ್ದಾರೆ. ಮಂದಾರ್ತಿಯಲ್ಲಿ ಇದ್ರು. ಮಂದಾರ್ತಿಯಲ್ಲಿ ಉಡುಪಿ ಬಸವನಾಯಕರು, ಪೇರೂರು ರಾಮಣ್ಣ, ಇವರೊಟ್ಟಿಗೆ ನಾವು ಮಂದಾರ್ತಿ ತಿರುಗಾಟ ಮಾಡಿ. ಮತ್ತೆ ಕೋಡಿ ಶಂಕರ ಗಾಣಿಗರು ಇವರೊಟ್ಟಿಗೆ. ಅವರು ಹಿರಿಯ ಹಳೆಯ ಕಲಾವಿದರು ಯಾವ ವೇಷವನ್ನೆಲ್ಲ ಕಂಡು ನೆನಪುಂಟ ನಿಮ್ಗೆ? ಸಾಮಾನ್ಯ ಅಂದ್ರೆ ಉಡುಪಿ ಬಸವನಾಯಕರು ಯಕ್ಷಲೋಕ ವಿಜಯದಲ್ಲಿ ಅದರಲ್ಲಿ ಇದು ಮಾಡ್ತಿದ್ರು. ಒಳ್ಳೆ ಮುಜ್ಜಿಗೆ ಆನಂದ್ ಶೆಟ್ರು ಅವ್ರಿಗೆ ಮುಂಡಸ್ಥ ಕಟ್ಟಿಬಿಟ್ಟಿದ್ರಿ. ಉಡುಪಿ ಬಸವನಾಯಕರಿಗೆ ಇರ್ಬದ ನಾಯಕರಲ್ಲ ಇವರು, ಕೋಡಿ ಶಂಕರಮಣಿ ಅವ್ರಿಗೆ ಅದೇ ಅಟ್ಟೆ ಮುಂಡಸ್ ಅಲ್ಲ. ಎಲ್ಲ ಕಷ್ಟ ಆಗಲಿ. ಗಣಪತಿ ಬಟ್ಟಿಯಲ್ಲಿ ಭಾರಿ ಕಷ್ಟ.
ಒಬ್ಬ ಗಣಪತಿ ಬೇಟಿಗಿದ್ದೆಲ್ಲ ಅವರು ಹುಲ್ಜೇಡಿ ಮಾತ್ರ ಹೇಳಕ್ ಹೋಗ್ತಿದ್ರು. ಹುಲ್ಜೇಡಿ ಹುಲ್ಜೇಡಿ ಲಾರಿ ಎಲ್ಲ ಕರಡಿ ಹಾಕೊಳ್ಬೇಕು. ಇಬ್ಬರು ಗಣಪತಿ ಬೇಟಿಗೆ ಆದ ಮೇಲೆ ನೀವು ಹುಲ್ಜಾಡಿ ಹಿಡಿದು ಲಾರಿ ಹಾಕಿ ಜಡಿ ಕೊಟ್ಟು ಹಾಕಿ ಬರ್ಬೇಕು. ಹಾಗೆ ಅಂದ್ರೆ ಅವ್ರಿಗೆಲ್ಲ ವೇಷ ಕಟ್ಟಿ ಬಿಡ್ಬೇಕಲ್ಲ, ಅವರು ಒಬ್ಬರೇ ಗಣಪತಿ ಬೇಟಿಗೆ ಕಷ್ಟ. ಅದು ಮೇಲೆ ಮಾತ್ರ ಕಟ್ಟಿ ಬಿಡ್ಬೇಕು, ಕೆಳಗೆಲ್ಲ ಒಳಗಡೆ ಕಟ್ಕೊಂಡು ಹೋಗ್ಬೇಕು. ಮುನ್ನ ವೇಷ ಬಂತದ ಓಡ್ಲಿಕ್ಕಿಲ್ಲ, ಅವ್ರಿಗೆ ಕಟ್ಕೊಂಡು ಅವರೇ ಬುದ್ಧಿಗಿತ್ತಿ ಅದಕ್ಕೆ ಎಲ್ಲ ಅವರೇ ಬಿಡಿಸ್ಕೊಳ್ಬೇಕು. ಈ ಮಂದರ್ತಿಗೆ ಬಂದಾಗಲೂ ನಿಮ್ಗೆ ಪೆಟ್ಟಿಗೆ ಹೊತ್ಕೊಂಡು ಹೋಗೋ ಕೆಲಸ ಪ್ರಥಮದಲ್ಲಿ. ಪೆಟ್ಟಿಗೆ ಹೊತ್ಕೊಂಡು ಎಷ್ಟು ವರ್ಷ ತಿರುಗಾಟ ಮಾಡಿದಿರಿ? ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪೆಟ್ಟಿಗೆ ಹೊತ್ಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡುದು. ಇದು ಇವತ್ತು ಮುಂದರ್ತಿಲ್ಲ ಆದ್ರೆ ನಾಳೆ ಬ್ರಹ್ಮವರ ಅಲ್ಲಿ ಹೊತ್ಕೊಂಡು ಹೋಗ್ಬೇಕು. ಅವಳಿಗೆ ಸೇತುವೆ ಬಾರ್ಕೋ ಸೇತುವೆ ಇಲ್ಲ, ಒಂದು ಕಡಿ ಬಾರ್ಕೊಳ್ತ ಕಡಿಮೆ ಬಾರ್ದು ಅಂತ ಉಂಟು. ಅಲ್ಲಿ ದೋಣಿಗೆ ಹಾಕಿ ದೋಣಿಯಿಂದ ಆಚೆಗೆ ಹೋಗ್ಬೇಕು. ಅದು ನಮ್ದೇ ಕೈ ದುಡ್ಡು. ಹಿರಿಯ ಕಲಾವಿದ್ರೆ ಯಾರಾದ್ರೂ ನಿಮ್ಮನ್ನ ಚಂದ ನೋಡ್ಕೊಳ್ತಾ ಇದ್ರ? ಅಂದ್ರೆ ಅಷ್ಟು ಇಷ್ಟೆಲ್ಲ ಅವರಿಗೂ ಇಲ್ಲಿ ಸಂಬಳ ಇಲ್ಲ, ಮತ್ತೆ ಅವರಿಗೂ 15 ದಿವಸ 20 ದಿವಸ ಕಟ್ಟಿ ಕೊಡುದು ಯಜಮಾನ, ನೋಡ್ಕೊಳ್ಳುದು ಹಾಗೆ. ಬಹಳ ಕಷ್ಟ. ಮತ್ತೆ ದೊಡ್ಡ ಕಲಾವಿದ್ರು ಹಲ್ಲಡಿ ಮನುಷ್ಯರು ಇವರೆಲ್ಲ ನಡ್ಕೊಂಡು ಹೋಗೋದು, ನಿಮ್ ಕಲಿದವರಿಗೆಲ್ಲ ಹೆಜ್ಜೆ ಹೇಳಿ ಕೊಟ್ಟು. ಹೌದಾ? ನಡ್ಕೊಂಡು ಹೋಗುವಾಗ ಸ್ವಲ್ಪ ಜಡ್ಡು ಗಿಡ್ಡೆಲ್ಲ ಕಂಡು ಅಲ್ಲ ಹುಡುಗರು ನಿಲ್ಸಿ ಹೆಜ್ಜೆಲ್ಲ ಹೇಳಿ ಕೊಡ್ತಿದ್ವಿ. ಮತ್ತೆ ಬಿಡದಲ್ಲಿ ಊಟ ಆಗೋದು ನಿಂತು ಬರೋದಿಲ್ಲ ಅವ್ರಿಗೆ, ಬಿಡದಲ್ಲಿಯೂ ಹೆಜ್ಜೆ ಹೇಳಿ ಕೊಡ್ತಿದ್ವಿ. ಅವ್ರಿಗಂದ್ರೆ ಇದಿಲ್ಲ, ಯಾವ್ದು ಕೇಂದ್ರ ಎಂತ ಇಲ್ಲ. ಇವ್ರು ದೊಡ್ಡ ಕಾಲದಲ್ಲಿ ಹೇಳಿಕೊಡ್ತೀವಿ, ಹೆಜ್ಜೆ ಕಲಿಬೇಕು. ಮತ್ತೆ ಅರ್ಥ ಎಲ್ಲ ಹೇಳಿಕೊಡ್ತೀವಿ. ಯಾರು ಹಿರಿಯ ಭಾಗವತರು ಯಾರ ಜೊತೆ ಎಲ್ಲ ಇದ್ರಿ? ನಾನು ನರಸಿಂಹ ಶೆಟ್ಟರ್, ನರಸಿಂಹ ಶೆಟ್ಟರ್, ಮತ್ತೆ ಶ್ರೀನಿವಾಸ್ ಇವರೊಟ್ಟಿಗೆಲ್ಲ ಇದ್ದಿದೆ ಅಷ್ಟೇ. ಮತ್ತೆ ಜನಕಟ್ಟಿ ಭಾಗದಲ್ಲಿ ಮೇಳಕ್ಕೆ ಇದ್ವಿ ಮುಂದೆ, ಆಗ ನಾವು ಮೇಳಕ್ಕೆ ಬರಲಿಲ್ಲ, ಆಟ ನೋಡ್ತಿದ್ವಿ. ಹರಡಿ ರಾಮಗಾಣಿ ಅವ್ರಿಗೆಲ್ಲ ವೇಷ ಎಲ್ಲ ನೋಡಿದ್ದೀವಿ. ರಾಮಗಾಣಿಗರು ವೇಷ ನೋಡಿದ್ವಿ. ಮತ್ತೆ ಹರಡಿಗೋಸ್ಕರ ವೇಷ ಕಟ್ಟಿಬಿಟ್ರಿ. ಅದು ಕ್ಯಾಲಿಮುಲ್ಲಿ ಎಲ್ಲ ಜರಿಗೊಟ್ಟೆಲ್ಲ ಹಾಕಿ ಕೊಟ್ಟಿ ರಂಗಸ್ಥಳಕ್ಕೆ ಕೈ ಇಟ್ಕೊಂಡು ತಗೊಂಡೇ ಬಿಟ್ಟಿದ್ದೀವಿ. ಹೌದಾ? ಅವ್ರು ಮ್ಯಾಲಕ್ ಬರ್ಲಿಲ್ಲ, ಅತಿಥಿ ಕಾಲದಲ್ಲಿ ದೊಡ್ಡ ಹಿರಿಯಣ ಅವರಿಗೆಲ್ಲ ಆಟ ಆದ್ರೆ ಅವ್ರಿಗೆ ಬೇಕಮ್ಮ ಅತಿಥಿ ಕಾಲದಲ್ಲಿ ಕರ್ಸ್ತಿದ್ರು. ಆಮೇಲೆ ಗಣಪತಿ ಪೆಟ್ಟಿಗೆಗೆ ನೀವು ಯಾವತ್ತು ಬಡ್ತಿ ಪಡೆದದ್ದು? ಗಣಪತಿ ಪೆಟ್ಟಿಗೆ ಕೆಲಸಕ್ಕೆ ನಮ್ಮ ತಂದೆಯವರು ಕೈದಾರ ಮೇಲೆ ಗಣಪತಿ ಪೆಟ್ಟಿಗೆ ಕೆಲಸಕ್ಕೆ ಬಂದೇನು, ಹಾಕಿ ನಾನು ಬಹುಜನ ಅಪ್ಪ ಮಾಡ್ತಿದ್ದ ಕೆಲಸ ನೀನೇ ಮಾಡೋ ನರಸಿಂಹ ಅಂತ ನನಗೆ ಕೊಟ್ಟರು. ನನಗೂ ಒಂದ್ಸಲ ನನ್ನ ಮಾವನಲ್ಲಿ ಒಬ್ಬ ದುರ್ಗು ಮಾಡಿದ್ರು, ಅವ್ರಿಗೂ ನನಗೂ ಜಗಳ ಆಯ್ತು. ಜಗಳಾಗಿ ನಾವು ಅದರಲ್ಲಿ ಊಟ ಎಲ್ಲ ಬಿಟ್ಟಿದ್ದೆ ಮೇಲೆ. ಊಟ ಸ್ವಲ್ಪ ದಿವಸ ಊಟ ಬಿಟ್ಟು ಕಡೆಗೆ ಅದೇ ವರ್ಷ ಮಾವಿನ ವರ್ಷ ನಾನು ಮೇಳಕ್ಕೆ ಬರುದಿಲ್ಲ. ಅವ್ರು ಯಜಮಾನ ಕೇಳಿದ್ರು, ಯಾಕೆ ನೀವು ಬೆಳಕ್ಕೆ ಊಟ ಮಾಡುದಿಲ್ಲ ಏನು? ಅವನು ದುರ್ಗಂಗೂ ಜೋರ್ ಮಾಡಿದ್ರು. ನಾನು ಹಿಂಗೆ ಕಡಿಕೆ ಮೇಳಕ್ಕೆ ಬರ್ತೀರ? ಇಲ್ಲ ಬಾ ಮಾರೆ, ಗಣಪತಿ ಪೆಟ್ಟಿಗೆ ಯಾರು ಇಲ್ಲ, ಇಲ್ಲ ಬರುದಿಲ್ಲ. ಬರೋದು ಮೇಳಕ್ಕೆ ಇದು ಮಾಡಿ ಈ ಜವಳಿ ಬೆಂಡಿ ಕೂರ್ಸ್ಕೊಂಡು ನಡೀತಿದ್ದಾರೆ, ಜವಳಿ ಅವನಿಗೆ ಕೊಟ್ಟು ಒಂದು 4-5 ವರ್ಷ ನಾವು ಮೇಳಕ್ಕೆ ಬರಲಿಲ್ಲ. ಮೇಳ ಬಿಟ್ಟು ಹೀಗೆ ಮನೆಗೆ ಇದ್ದಿದ್ದೆ. ಅವ್ರು ಹಂಚಿನ ಕಾರ್ಖಾನೆ ಕಲ್ಸ್ಕೊತಿದ್ದೆ, ಅವ್ರು 3 ಜನ ಒಕ್ಕಣ. ಕಡೆಗೆ ಈ ಹೊರದು ಸಂಜೆ ಸೆಟ್ ಗೋಳಿಗಡಿ ಮೇಳ ಮಾಡಿ ಆಯ್ ನರಸಿಂಹಣ್ಣ ನಮ್ಮ ಗಣಪತಿ ಬಿಟ್ಟು ಕೆಲ್ಸಕ್ಕೆ ಯಾರಲ್ಲ ಬರುವ ಒಂದು ಬನ್ನಿ ಅನ್ನೋದು. ನಾ ಬತ್ತಿಲ್ಲ ಮಾತ್ರ, ನಾವು ಹೋಗ್ತಾ ಬಂದರ್ಸಿ ಮೇಳಕ್ಕೆ ಮಾಡ್ತಾರೆ, ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಅವ್ರು ಖಾಲಿ ತಿಂದು ಕಡೆಗೆ ಕರ್ಕೊಂಡು ಹೋಗೋತ ಹೇಳಿ ಕರ್ಕೊಂಡೆ ಕಡೆ ಮೇಳ ಚಿಕ್ಕ ಮಾಡಿ. ಗೋಳಿಗಡಿ ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ? ಒಂದೇ ವರ್ಷ. ಅದಾದ್ಮೇಲೆ ಮತ್ತೆ ಅಲ್ಲಿಗೆ ಹೋದೇನೆ. ಮಂದರ್ತಿ ಪುನಃ ಬಿ ಮೇಳ ಆಯ್ತಾರೆ, ಅವತ್ತು ಶಂಬಣ್ಣ ಬಪ್ಪಗಳು ಬನ್ನಿ ಅಲ್ಲಿಗೆಲ್ಲ ಎಂತ ಹೋಗ್ತೇನೆ ನಾನು ಕರ್ಕೊಂಡ್ಬಂದು ಮತ್ತೆ ಪುನಃ ಬಂದವನು ಎಲ್ಲಿಗೂ ಹೋಗ್ಲಿಲ್ಲ, ಇಲ್ಲೇ ಇದೆ. ಮತ್ತೆ ನರಸಿಂಹಣ್ಣ ಅವರೇ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ. ಅಂತದ್ರಲ್ಲೂ ಆಗಿನ ಆರ್ಥಿಕ ಪರಿಸ್ಥಿತಿ ಹೇಗೆ, ಈಗಿನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ, ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಇದ್ದೆ. ಮತ್ತೆ ಹೆಂಡತಿ ಮಕ್ಕಳು ಎಷ್ಟು ಮಂದಿ? ನನಗೆ 3 ಮಕ್ಕಳು. 3 ಮಕ್ಕಳು. ಒಬ್ಬ 7 ಹೆಣ್ಣು, ಒಬ್ಬ ಗಂಡು. ಹೆಂಡತಿ ಮನೆ ಕೊಪ್ಪ ಕೋಡಿ ಘಟ್ಟ. ಹೆಂಡತಿ ಇಲ್ಲೇ ಇದ್ದಿದ್ರ, ಕಡೆಗೆಲ್ಲ ತಂದೆ ತಾಯಿನ ನೋಡ್ಲಿಕ್ಕೆ ಯಾರಿಲ್ಲ ಅಂತ ಎಲ್ಲ ಮದುವೆ ಹೋದ್ರು ಹೆಣ್ಮಕ್ಳೆಲ್ಲ. ಇವರು ಅಲ್ಲಿದ್ದು ಅಲ್ಲೇ ಇದ್ರು. ಮತ್ತೆ ಎಲ್ಲ ಒಳ್ಳೇದು ಕೆಟ್ಟಕ್ಕೆಲ್ಲ ಬರ್ತಾರೆ, ನಮ್ಮ ಮನೆಗೆ ಹೋಗ್ತಾರೆ. ಬಂದಷ್ಟು ಜಾತಿಗೆ ಬಂದು ಒಂದು 8-10 ದಿವಸ 15 ದಿವಸ ಆಯ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾರೆ.
ಮತ್ತೆ ಮಂದಾರ್ತಿ ಮೇಳದಲ್ಲಿ ನಿಮಗೆ ಹೇಗೆ ಅನಿಸ್ತಾ ಉಂಟು? ಮಂದಾರ್ತಿ ಮೇಳ ಅಷ್ಟು ಅನುಕೂಲ ಯಾವ ಮೇಳದಲ್ಲಿಯೂ ಇಲ್ಲ. ಇದನ್ನ ನಾವು ದೂರ ನಾವು ಸಾವಾಗ ಇದಾಗಿ ಸಾಯ್ತೇವೆ, ಗ್ಯಾರಂಟಿ. ಮಂದಾರ್ತಿ ಮೇಳ ಬಗ್ಗೆ ದೂರ ಒಳ್ಳೆ ವ್ಯವಸ್ಥೆ. ಮೊದಲು ಕಷ್ಟ ಬಿಟ್ಟರೆ ಈಗ ಸುಖ ಸಿಕ್ಕಿತಾರೆ, ಅದು ಸಂತೋಷ ಪಡ್ಬೇಕು. ಮೊದಲು ನಾವು ಹೊರೆ ಹೊತ್ಕೊಂಡ ಯಾರು ಲಾರಿ ಇದನ್ನ ಲಾಟಿ ಹಾಕೊಂಡು ನಾವು ಎಲ್ಲ ಹಾಕೊಂಡು ಹೋಗ್ತೇವೆ. ಅದು ನಮ್ದು ಈಗ ಒಳ್ಳೆ ಸಂತೋಷ ಅಮ್ಮ ಕೊಟ್ಟಿದ್ದಾರೆ. ಹೌದೌದು, ಮಂದಾರ್ತಿ ಅಮ್ಮನ ಅನುಗ್ರಹ. ಅನುಗ್ರಹದಿಂದ ಒಳ್ಳೆ. ಮುಂಚೆ ಒಂದು ನಾಳೆದಲ್ಲ ಆಟ ಇರಲಿಲ್ಲ ನೋಡಿ, ಕೆಂತ ಆಟ ಮಾಡ್ತಿದ್ರು. ಹೌದೌದೌದೌದು, ಯಜಮಾನ ಆಗಿದ್ದವರು ಒಬ್ಬರನ್ನ ಆಟ ಬುಕ್ಕಿಂಗ್ ಮಾಡಿ ಬಿಡ್ತಿದ್ರು. ಒಂದ್ ಆಟದ ರಾತ್ರಿ ನಿಶ್ಚಯ ಮಾಡ್ಕೊಂಡು ಬೆಳಗ್ಗೆ ಬಿಟ್ಟು ಬಂದ್ರೆ ನಮ್ಗೆ ಆಗುದೇ ಇಲ್ಲ ಅಂದ್ರೆ ಕಡ್ಡೆ ಮಾಡಿ ನಾವೆಲ್ಲಿ ಹೋಗೋದು ಪೆಟ್ಟಿಗೆ ಕಷ್ಟ ಕಷ್ಟ. ಯಜಮಾನ್ ಒಂದ್ ಜನ ಬಿಟ್ಟಿದ್ದಾರೆ, ಅವ ಆಟ ನಿಶ್ಚಯ ಮಾಡ್ಕೊಂಡು ಬಂದಿಲ್ಲ. ಬಂದ್ರ ಮೇಲೆ ಆಟ ಆಗುದಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗುದು? ಮತ್ತೊಂದು ಆಟ ನಿಶ್ಚಯ ಪದ ನಾವು ಅಲ್ಲ ಅದೇ ಮನೆಗೆ ಹಾಕೊಳ್ಳೋಕಾಗತ್ತಾ? ಇಲ್ಲ. ಅಲ್ಲಿಂದ ನಾವು ಪ್ಯಾಟೆಲ್ ಬದಿಗಳು ಪೆಟ್ಟಿಗೆ ತಗೊಂಡ್ಬಂದು ಹೆಚ್ಚಿಕೊಂಡು ಕೂಕೊಂಡು ಅವ ಆಟ ನಿಶ್ಚಯ ಮಾಡ್ಕೊಂಡ್ ಅಲ್ಲಿ ನಿಂತ್ಕೊಂಡು ಅಂತ ಪರಿಸ್ಥಿತಿ ಮೇಳ ಅಂದ್ರು. ಈಗ ಇದು ಮೇಳ ಆದ್ರೂ ಆಟವನ್ನು ಪೂರೈಸಿಕೊಳ್ಳಿಕ್ಕೆ ಆಗುದಿಲ್ಲ, ಆಟ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಮಲಗಲ ಆಟ ಮಾಡ್ಲಿಕ್ಕೆ ಎಷ್ಟು ಆಟ ಪೆಂಡಿಂಗ್ ಉಂಟಂತ. ಅಮ್ಮನೇ ಕಾರಣಿಕ. ಅಮ್ಮ ಅಲ್ಲ, ಜನರ ಆಟ ಇತ್ತಾಗಲಿಕ್ಕೆ ದುಡ್ಡಿಲ್ಲ. ದುಡ್ಡಿಲ್ಲ. ನನಗೆ ಬಹುಜ ಇಡೋದ ಕಡಿ ದುಡ್ಡು ಕೊಡಿ ಅಂದ್ರೆ ಕಡಿ ಒಂದು ವರ್ಷ ಒಬ್ಬ ಕುಡಿ ಮನೆ ತಾಮ್ರ ಕಿತ್ಕೊಂಡ್ ಬಂದಿ ನೀವ್ ಹೇಳ್ತೇವೆ ಅಲ್ಲ, ಅಷ್ಟು ಕಷ್ಟ ಆಗ ಕಷ್ಟ. ಚಿಂಬುಕೆ ಎಲ್ಲ ಕಷ್ಟವೇ. ಹಾಗೆ ಸುಮಾರು 50 ವರ್ಷದ ತಿರುಗಾಟದಲ್ಲಿ ಎಷ್ಟು ಸನ್ಮಾನ ಆಗಿದೆ, ಸಾಮಾನ್ಯ ಎಲ್ಲೆಲ್ಲಿ ಆಗಿದೆ? ಫಸ್ಟ್ ಸನ್ಮಾನ ಮಂದಾರ್ತಿ ಕಲ್ಯಾಣ ಮಂಟಪದಲ್ಲಿ ನನಗಾಗಿದೆ. ಕಲ್ಯಾಣ ಮಂಟಪದಲ್ಲಿ ಈ ಶಾಸ್ತ್ರನವರು ಯಾರು ಒಬ್ರು ಬೆಂಗಳೂರ ಮಕ್ಕಳ ಮೇಳ ಉಂಟು, ಅವ್ರು ನಂಗೆ ಫಸ್ಟ್ ಸನ್ಮಾನ ಮಾಡಿದ್ರು. ಶ್ರೀನಿವಾಸ ಸಂಸ್ಥಾನ. ಹೌದು, ಅವ್ರು ಮಾಡಿದ್ದಾರೆ ಫಸ್ಟ್. ಅದ್ರ ಮೇಲೆ ಸುಮಾರು ಬೆಂಗಳೂರಲ್ಲಿ ಒಂದು ಸನ್ಮಾನ ಆಗಿದೆ, ಕಲಾಕ್ಷೇತ್ರದಲ್ಲಿ, ಕಲಾರಂಗದ ಒಂದು ಸನ್ಮಾನ ಆಗಿದೆ, ಉಡುಪಿ ಕಲಾರಂಗದಲ್ಲಿ. ಮತ್ತೆ ಮಂದಿರ ದೇವಸ್ಥಾನದಿಂದ ಒಂದು ಸನ್ಮಾನ ಆಗಿದೆ. ಕಿರಾಡಿ ಒಂದು ಸನ್ಮಾನ, ಕಿರಾಡಿ ಪ್ರಕಾಶ್ ಮಗುವೀರ. ಮತ್ತೆ ಇವರು ಸಾಲಿಗಮ್ಮೇಳದ ಆಟ ಮಾಡಿದ್ದಾರೆ, ಕಾವೇರಿ ಶಾಮೀಲ ನಾಗರಾಜ್ ಶೆಟ್ಟಿ. ಅವ್ರೊಂದು ಸನ್ಮಾನ ಹೋದ ಸನ್ಮಾನ. ಶ್ರೀನಿವಾಸ್ ಬಿಜಿ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಆದಾಗ ನಿಮ್ಗೊಂದು ಸನ್ಮಾನ ಆಗಿದೆ, ಕೇಳಿದ್ದೇವೆ ನಾವು. ಇಲ್ಲಿ ಶ್ರೀನಿವಾಸ ಬಿಜಿ ಹುಂಚದಕಟ್ಟೆ ಅಲ್ಲಿ ಸನ್ಮಾನ ಆಗಿದೆ. ಆಗ್ಲಿ, ಒಳ್ಳೆ ತಿರುಗಾಟವನ್ನು ಪೂರೈಸಿದ್ದೀರಿ, ತಿರುಗಾಟದಲ್ಲಿ ಇದ್ದೀರಿ ಸದ್ಯದಲ್ಲಿ, ಬಹಳ ಸಂತೋಷ. ಹಾಗೆ ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಹೇಳ್ತೀರಿ? ಏನ್ ಹೇಳುದಂದ್ರೆ, ನೀವು ಸಂತೋಷ ನನ್ನ ಗೌರವಿಸಿ ನನ್ನ ಬಪ್ಪಗಿರಲಿಲ್ಲ, ನನ್ಗದು ಸಂತೋಷ. ಇಲ್ಲಿವರೆಗೆ ನಿಂತವರಿಗೆ ಯಾರು ಬಪ್ಪಗಿರಲಿಲ್ಲ. ನಾನು ಸಂಬಂಧದಲ್ಲಿ ಮಾತಾಡಕ್ಕೆ ಕರೆದಿದ್ದಾರೆ, ನಾನು ಮಾತಾಡಲಿಲ್ಲ, ಅದು ಗೊತ್ತಿಲ್ಲ ಅಂತ ನಾನು ಕೈ ಮಾಡಿ ಇದು ಮಾಡಿ. ಇದು ತಪ್ಪು ಒಪ್ಪು ನಮ್ಗೆ ಗೊತ್ತಿಲ್ಲ, ನಾನು ಮಾತಾಡಿದ್ದೇನೆ. ಆಗ್ಲಿ, ಹಿರಿಯವರು ನೀವು ನಿಮ್ಮ ಅನುಭವವನ್ನ, ಹಳೆಯ ಕಥೆಯನ್ನ ಇಷ್ಟು ಹೊತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ಶ್ರೀ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಒಳ್ಳೇದು ಮಾಡ್ಲಿ ಎನ್ನುವುದಾಗಿ ಬೇಡಿಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಕಲಾಜೀವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇಲ್ಲಿವರೆಗೆ ನಮ್ಮ ಈ ಚಾನಲ್ ನಲ್ಲಿ ಒಬ್ಬರು ಹಿರಿಯ ಕಲಾವಿದರ ಅನುಭವವನ್ನ ನೋಡಿದ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಎನ್ನುವುದಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.